6ನೇ ದಿನವೂ ಇಂಡಿಗೋ ವಿಮಾನಗಳ ಹಾರಾಟ ರದ್ದು, ವಿದೇಶಿಗರಿಗೂ ತಟ್ಟಿದ ಫ್ಲೈಟ್ ಕ್ಯಾನ್ಸಲ್ ಎಫೆಕ್ಟ್. ಹೆಚ್ಚುವರಿ ಸೇವೆ ಆರಂಭಿಸಿದ ಭಾರತೀಯ ರೈಲ್ವೇಸ್ ಏಕಾದಶಿ ಹಿನ್ನೆಲೆ ತಿರುಪತಿಗೆ ತೆರಳಲು ಕೆಎಸ್ಆರ್ಟಿಸಿ ಬಸ್ಗಳಿಗೆ ಹೆಚ್ಚಿದ ಬೇಡಿಕೆ. ದರ್ಶನ್ಗೆ ಮುಳುವಾದ ಅತ್ಯಾಪ್ತನ ಹೇಳಿಕೆ. ಹಂಪಿಯಲ್ಲಿ ವಿಜೃಂಭಣೆಯಿಂದ ನಡೆದ ಫಲಪೂಜಾ ಮಹೋತ್ಸವ. ನ್ಯೂ ಇಯರ್ಗಾಗಿ ಅನಾಹುತ ತಡೆಗೆ ಬೆಂಗಳೂರು ಪೊಲೀಸರು ಫುಲ್ ಅಲರ್ಟ್. ಈ ಎಲ್ಲ ಸುದ್ದಿಗಳ ಡೀಟೇಲ್ಸ್ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯಾದ್ಯಂತ ಇವತ್ತು ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೆಸಲಾಯಿತು. ಯಾವಾಗ ಪರೀಕ್ಷೆ ನಡೆದರೂ ಈ ಪರೀಕ್ಷಾ ಸಿಬ್ಬಂದಿ ಮಾತ್ರ ಎಡವಟ್ಟಿನ ಮೇಲೆ ಎಡವಟ್ಟು ಮಾಡುತ್ತಲೇ ಇರ್ತಾರೆ. ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗುತ್ತಲೇ ಇರ್ತಾರೆ. ಇವತ್ತು ಕೂಡ ಟಿಇಟಿ ಪರೀಕ್ಷೆಗೆ ಬಂದ ಮಹಿಳಾ ಪರೀಕ್ಷಾರ್ಥಿಗಳ ಗಾಜಿನ ಬಳೆ, ಕಿವಿ ಓಲೆ, ಕಾಲಿನ ಚೈನ್ ತೆಗೆಸಿ ಮತ್ತೆ ಪರೀಕ್ಷಾ ಸಿಬ್ಬಂದಿ ಎಡವಟ್ಟು ಮಾಡಿದ್ದಾರೆ. ಈ ಅವಾಂತರ ನಡೆದಿದ್ದು ಹಾವೇರಿಯ ಇಜಾರಿಲಾ ಕಮಾಪುರ ಪಿಯು ಮಹಿಳಾ ಕಾಲೇಜಿನಲ್ಲಿ. ಬೆಳಿಗ್ಗೆ ಪರೀಕ್ಷಾ ಕೊಠಡಿಗೆ ಬಂದು ಪರೀಕ್ಷಾರ್ಥಿಗಳನ್ನ ತಡೆದ ಪರೀಕ್ಷಾ ಸಿಬ್ಬಂದಿ ಮಹಿಳೆಯರು ಧರಿಸಿರುವ ಮಾಂಗಲ್ಯ ಸರ ಮತ್ತು ಕಾಲುಂಗುರ ಬಿಟ್ಟು ಕಿವಿಯೋಲೆ, ಕಾಲಿನ ಚೈನ್ ತೆಗೆಯುವಂತೆ ಸೂಚಿಸಿದ್ದಾರೆ. ಪರೀಕ್ಷಾ ಸಿಬ್ಬಂದಿ ಸೂಚನೆಗೆ ತಬ್ಬಿಬ್ಬಾದ ಮಹಿಳಾ ಪರೀಕ್ಷಾರ್ಥಿಗಳು ಬೇಸರದಿಂದಲೇ ಕಿವಿಯೋಲೆ, ಗಾಜಿನ ಬಳೆ ಬಿಚ್ಚಿಕೊಟ್ಟಿದ್ದಾರೆ. ಮತ್ತೆ ಕೆಲ ಮಹಿಳೆಯರು ತಮ್ಮ ಪೋಷಕರನ್ನು ಹುಡುಕಿಕೊಂಡು ಹೋಗಿ ಕಿವಿಯೋಲೆ, ಬಳೆ ಬಿಚ್ಚಿಕೊಟ್ಟು ಪರೀಕ್ಷಾ ಕೊಠಡಿಯನ್ನ ಪ್ರವೇಶಿಸಿ ಪರೀಕ್ಷೆ ಬರೆದಿದ್ದಾರೆ. ಇನ್ನು ಹೊರಗೆ ಬರುತ್ತಲೇ ಪರೀಕ್ಷಾ ಸಿಬ್ಬಂದಿಯ ಕ್ರಮಕ್ಕೆ ಮಹಿಳಾ ಪರೀಕ್ಷಾರ್ಥಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೈಸೂರು ಚಾಮರಾಜನಗರ ಭಾಗದಲ್ಲಿ ಹುಲಿ ದಾಳಿ ಹೆಚ್ಚಳ ಹಿನ್ನೆಲೆ ಸಫಾರಿ ಬ್ಯಾನ್ ಮಾಡಿ ಬರೋಬ್ಬರಿ 1 ತಿಂಗಳು ಕಳೆದಿದೆ. 1 ತಿಂಗಳಿನಿಂದ ಸಫಾರಿ ವಾಹನಗಳು ನಿಂತಲ್ಲೇ ನಿಂತಿವೆ. ಇದರಿಂದ ಆದಾಯಕ್ಕೂ ತೀವ್ರ ಪೆಟ್ಟು ಬಿದ್ದಿದ್ದು ಗುತ್ತಿಗೆ ಸಿಬ್ಬಂದಿ ಸಂಬಳ ಕಡಿತ ಜೊತೆಗೆ ಕೆಲಸ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ಹಾಗೆ ಸಫಾರಿ ಗೈಡ್ ಹಾಗೂ ಜೀಪ್ ಚಾಲಕರಿಗೆ ಆತಂಕ ಎದುರಾಗಿದೆ. ಜೊತೆಗೆ ಸಫಾರಿ ಸ್ಥಳದಲ್ಲಿ ಶಾಪ್ಗಳು ಕೂಡ ಮುಚ್ಚಿದ್ದು, ಜರ್ಕಿನ್ ಹಾಗೂ ಅರಣ್ಯ ಉತ್ಪನ್ನಗಳಿಗೆ ಸಂಬಂಧಿಸಿದ ಮಾರಾಟ ಮಳಿಗೆ ಕೂಡ ಕ್ಲೋಸ್ ಆಗಿದೆ. ವೈಜ್ಞಾನಿಕ ಕಾರಣ ಇಟ್ಟುಕೊಂಡು ಸಫಾರಿ ಬ್ಯಾನ್ ಮಾಡಿ ಅದನ್ನು ಬಿಟ್ಟು ಏಕಾಏಕಿ ಬ್ಯಾನ್ನಿಂದ ನಮ್ಮ ಬದುಕು ತೀರಾ ದುಸ್ತರವಾಗಿದೆ. ಹೀಗಾಗಿ ಸರ್ಕಾರ ಸಫಾರಿಯನ್ನು ಪುನಾರಂಭ ಮಾಡಬೇಕು ಅಂತ ರೆಸಾರ್ಟ್, ಹೋಮ್ ಸ್ಟೇ ಹಾಗೂ ಹೋಟೆಲ್ ಮಾಲೀಕರು ಸೇರಿದಂತೆ ಸ್ಥಳೀಯ ವ್ಯಾಪಾರಿಗಳು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಇಲ್ಲಿ ಕೆಲಸ ಮಾಡೋರಿಗೆ ಮತ್ತೆ ಇಲ್ಲಿ ಶಾಪ್ಗಳೇನಿದೆ ತುಂಬಾ ಜನಕ್ಕೆ, ತುಂಬಾ ಸ್ಥಳೀಯರಿಗೆ ತೊಂದರೆ ಆಗ್ತಾ ಇದೆ. ಇದರಿಂದ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ರು. ಸ್ಥಗಿತ ಆಗದಂಗೆ ಆಗಿದೆ. ಕಬಿನಿಯಲ್ಲಿ ನಡೀತು ಇನ್ಸಿಡೆಂಟ್, ಅಂದ್ರೆ ಟೈಗರ್ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್. ಅದಕ್ಕೂ ಸಫಾರಿಗೂ ಡೈರೆಕ್ಟ್ ಆಗಿ ಏನಾದ್ರು ಕನೆಕ್ಷನ್ ಇದ್ರೆ ಸಫಾರಿ ಬ್ಯಾನ್ ಮಾಡ್ಲಿ. ಅವೈಜ್ಞಾನಿಕವಾಗಿ ಹೇಳಿಕೆಗಳನ್ನ ಕೊಟ್ಟು ಸಫಾರಿ ಬ್ಯಾನ್ ಮಾಡಿಸಿ ಅಂತ ಹೇಳ್ತಿರೋ ಕೆಲವೊಂದು ಮುಖಂಡರು, ಅವ್ರಿಗೆ ತಲೆ ಬುದ್ಧಿ ಇದೆಯೋ ಏನಿದೆಯೋ ಅಂತ ಗೊತ್ತಿಲ್ಲ. ಸಫಾರಿ ಬ್ಯಾನ್ ಇಂದ ನಾವು ಇನ್ ಟೈಮ್ ಕಂಡು ಸಂಬಳ ಆಗ್ತಾ ಇತ್ತು. ಸಂಬಳ ತೊಂದರೆ ಆಗುತ್ತೆ. ಮತ್ತೆ ಇದನ್ನ ನಂಬ್ಕೊಂಡು ನಾವು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿದೀವಿ. ಆ ಲೋನ್ ಅಂದ್ರೆ ಇನ್ ಟೈಮ್ ಲೋನ್ ಕಟ್ಟಿದವ್ರು ನಮಗೆ ಪೆನಾಲ್ಟಿ ಬೀಳ್ತದೆ. ಇದನ್ನ ನಂಬ್ಕೊಂಡು ಮಕ್ಕಳನ್ನ ಸಾಕ್ತಿದೀವಿ. ಇದನ್ನ ನಂಬ್ಕೊಂಡು ಜೀವನ ಮಾಡ್ತೀವಿ ಸರ್. ನಮ್ಗೆ ಇದು ಬಿಟ್ರೆ ಬೇರೆ ಜೀವನ ಇಲ್ಲ. ಇದನ್ನ ನಂಬ್ಕೊಂಡು ಜೀವನ ಮಾಡ್ತಿರೋದು ನಾವು. ಇಂಡಿಗೋ ವಿಮಾನಗಳ ಹಾರಾಟದಲ್ಲಿನ ವ್ಯತ್ಯಯಕ್ಕೆ ಸದ್ಯ ಬ್ರೇಕ್ ಬೀಳುವ ಲಕ್ಷಣಗಳು ಕಾಣಿಸ್ತಿಲ್ಲ. ಕಳೆದ 6 ದಿನಗಳಿಂದ ವಿಮಾನ ಪ್ರಯಾಣಿಕರ ಗೋಳಾಟ ಹೇಳತೀರದಾಗಿದೆ. ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಇವತ್ತು ಹಾರಾಟ ನಡೆಸಬೇಕಿದ್ದ 61 ಇಂಡಿಗೋ ವಿಮಾನಗಳ ಸಂಚಾರ ರದ್ದಾಗಿದೆ. ಈ ಬಗ್ಗೆ ಪ್ರಯಾಣಿಕರಿಗೆ ವಿಮಾನ ಸಿಬ್ಬಂದಿ ಸಂದೇಶ ಕಳುಹಿಸಿದ್ದು ವಿಮಾನಗಳ ಪ್ರಯಾಣಕ್ಕೆ ಬಾರದಂತೆ ಸೂಚಿಸಲಾಗಿದೆ. ದೆಹಲಿ, ಹೈದರಾಬಾದ್, ಇಂದೋರ್, ರಾಯ್ಪುರ್, ಕೋಲ್ಕತ್ತಾ, ಮಂಗಳೂರು ಸೇರಿದಂತೆ ಹಲವೆಡೆ ತೆರಳಬೇಕಿದ್ದ ಇಂಡಿಗೋ ಸಂಸ್ಥೆಯ ಕೆಲ ವಿಮಾನಗಳು ಕ್ಯಾನ್ಸಲ್ ಆಗಿವೆ. ಹಾರಾಟ ರದ್ದಾಗಿರುವ ಕಾರಣ ಬೆಂಗಳೂರು ಏರ್ಪೋರ್ಟ್ನ ಇಂಡಿಗೋ ಕೌಂಟರ್ ಮುಂದೆ ಪ್ರಯಾಣಿಕರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಕೆಯಾಗಿದೆ. ಏರ್ಪೋರ್ಟ್ ಆಡಳಿತ ಮಂಡಳಿ ಮುಂಜಾಗ್ರತಾ ಕ್ರಮದಿಂದ ಜನದಟ್ಟಣೆ ಕಡಿಮೆಯಾಗಿದ್ದು ಕಳೆದ 5 ದಿನಗಳಿಂದ ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇದ್ದ ವಿಮಾನ ನಿಲ್ದಾಣ ಸಹಜ ಸ್ಥಿತಿಗೆ ಬರ್ತಾ ಇದೆ. ಆದರೆ ಕೆಲ ಇಂಡಿಗೋ ವಿಮಾನಗಳ ವಿಳಂಬ ಮುಂದುವರೆದಿರೋ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಏರ್ಪೋರ್ಟ್ನಲ್ಲಿ ಕಾದು ಕುಳಿತಿರುವ ದೃಶ್ಯ ಕಂಡುಬಂತು. ಈಗ ನಾನು ಇಂಪಾಲ್ಗೆ ಹೋಗ್ಬೇಕಾಗಿತ್ತು. ಇಂಪಾಲ್ನಲ್ಲಿ ಗಾಡಿ ಸಿಗ್ತಾ ಇಲ್ಲ. ಈಗ ಕಲ್ಕತ್ತಾವರೆಗೂ ನಂಗೆ ಕೊಡ್ತಾ ಇದ್ದಾರೆ, ಅದು 10 ಗಂಟೆಗೆ, ರಾತ್ರಿ 10 ಗಂಟೆಗೆ. ಇವಾಗ ಏನು ಮಾಡಬೇಕು ನೋಡಿ ನಾವು ಡಿಪೆಂಡ್ನವರು. 1 ಮಂತ್ ಬಿಫೋರೇ ಬುಕ್ ಮಾಡಿದ್ವಿ ಫ್ಲೈಟು. ಮಗು ಇರೋದ್ರಿಂದ ಯಾವಾಗ ಫ್ಲೈಟ್ ಸಿಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಯಾವಾಗ ಫ್ಲೈಟ್ ಬರುತ್ತೆ ಅನ್ನೋದು ಡೌಟ್ ಇದೆ. ಈಗ ಲಗೇಜು ಎಲ್ಲ ತಂದು ಆ್ಯಕ್ಚುಲಿ ಮುಂಚೆನೇ ಇನ್ಫಾರ್ಮ್ ಮಾಡಿದ್ರೆ ನಾವು ಬರೋದೇ ಇಲ್ಲ. ಇನ್ಫಾರ್ಮು ಇಲ್ಲ. ಏರ್ಪೋರ್ಟಿಗೆ ಬಂದಮೇಲೆ ಹೇಳಿದ್ರೆ ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ. ಕನ್ಫ್ಯೂಸಲ್ಲಿ ಇದೀವಿಲ್ಲ. ವಿಮಾನಯಾನದ ಇತಿಹಾಸದಲ್ಲಿಯೇ ದೇಶದಲ್ಲಿ ಕಂಡು ಕೇಳರಿಯದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಡಿಗೋ ವಿಮಾನಗಳ ಬೃಹತ್ ರದ್ದತಿಯಿಂದ ದೇಶದಾದ್ಯಂತ ಪ್ರಯಾಣಿಕರ ಪರದಾಟ ಮುಂದುವರೆದಿದೆ. ವಿವಿಧೆಡೆಗೆ ತೆರಳಲು ಏರ್ಪೋರ್ಟ್ಗೆ ಆಗಮಿಸಿದ ಪ್ರಯಾಣಿಕರು ತಮ್ಮ ವಿಮಾನ ಸಿಗದೆ ಇವತ್ತೂ ಕೂಡ ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಕೊನೆ ಕ್ಷಣದಲ್ಲಿ ವಿಮಾನ ರದ್ದಾಗಿರುವುದಕ್ಕೆ ಪ್ರಯಾಣಿಕರು ಇಂಡಿಗೋ ವಿಮಾನ ಸಂಸ್ಥೆಯ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇಂಡಿಗೋ ವಿಮಾನ ಸಂಸ್ಥೆಯ ಅಧ್ವಾನದಿಂದ ವಿದೇಶಿಗರು ಕೂಡ ಪರದಾಡುವ ಪರಿಸ್ಥಿತಿ ನಿರ್ಮಾಣಗೊಂಡಿತ್ತು. ಬೆಂಗಳೂರಿನಿಂದ ಜೋಧ್ಪುರಕ್ಕೆ ತೆರಳಲು ಬಂದಿದ್ದ ವಿದೇಶಿಗರು ಟಿಕೆಟ್ ಕ್ಯಾನ್ಸಲ್ ಆಗಿರುವ ಕಾರಣ ಪರದಾಡಿದ್ರು. ಜರ್ಮನ್ನಿಂದ ಬೆಂಗಳೂರಿಗೆ ಬಂದಿದ್ದ ದಂಪತಿ ಟಿಕೆಟ್ ಕೊನೆ ಕ್ಷಣದಲ್ಲಿ ರದ್ದಾಗಿದೆ. ಹೀಗಾಗಿ ಮತ್ತೊಂದು ಫ್ಲೈಟ್ ಟಿಕೆಟ್ ಬುಕ್ ಮಾಡಿಕೊಂಡು ಹೋಗಲು ಸಹ ಆಗದೇನೆ ಇಂಡಿಗೋ ಕೌಂಟರ್ ಬಳಿಯೇ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. Which country you are from? Germany. Germany, yes. Can you tell How many days you are from here? We are here for 10 more days. 10 more days. Yes.
There is a problem in flight delays and In Germany, yes, also, but not that severe. ಇಂಡಿಗೋ ಏರ್ಲೈನ್ಸ್ ಮಾಡಿರುವ ಎಡವಟ್ಟಿಗೆ ಪ್ರಯಾಣಿಕರು ಹೈರಾಣಾಗಿದ್ದಾರೆ. ಕಳೆದ 6 ದಿನದಿಂದ ದೇಶಾದ್ಯಂತ 100 ವಿಮಾನಗಳ ಹಾರಾಟ ರದ್ದಾಗಿರುವುದು ಪ್ರಯಾಣಿಕರನ್ನ ಪರದಾಡುವಂತೆ ಮಾಡಿದೆ. ಇದನ್ನು ಮನಗಂಡ ಭಾರತೀಯ ರೈಲ್ವೆ ಇಲಾಖೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಹೆಚ್ಚುವರಿ ರೈಲುಗಳ ವ್ಯವಸ್ಥೆ ಮಾಡಿದೆ. ಈಗಾಗಲೇ ಹೆಚ್ಚುವರಿ ಎಸಿ ಬೋಗಿಗಳ ಸೇವೆಯನ್ನ ರೈಲ್ವೆ ಇಲಾಖೆ ಆರಂಭಿಸಿದೆ. ನಮ್ಮ ಬೆಂಗಳೂರಿನ ನೈಋತ್ಯ ವಿಭಾಗದಿಂದಲೂ ಇಂದಿನಿಂದ ವಿಶೇಷ ರೈಲಿನ ಸೇವೆಯನ್ನ ಆರಂಭಿಸಿದೆ. ಪ್ರಯಾಣಿಕರ ಹೆಚ್ಚುವರಿ ದಟ್ಟಣೆಯನ್ನು ಸರಿದೂಗಿಸಲು ನೈಋತ್ಯ ರೈಲ್ವೆಯು ಬೆಂಗಳೂರಿನಿಂದ ದೆಹಲಿ, ಪುಣೆ ಮತ್ತು ಚೆನ್ನೈಗೆ ವಿಶೇಷ ರೈಲುಗಳ ವ್ಯವಸ್ಥೆ ಮಾಡಲಾಗಿದೆ. ಹೆಚ್ಚುವರಿಯಾಗಿ 8 ರೈಲುಗಳ ವ್ಯವಸ್ಥೆ ಇದ್ದು ಕೆಎಸ್ಆರ್ ಬೆಂಗಳೂರು ಟು ಪುಣೆ, ಕೆಎಸ್ಆರ್ ಬೆಂಗಳೂರು ಟು ಚೆನ್ನೈ, ಯಶವಂತಪುರ ಟು ದೆಹಲಿ, ಹೀಗೆ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್, ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್, ಯಶವಂತಪುರ ರೈಲ್ವೆ ಸ್ಟೇಷನ್ ನಿಂದ ಈ ವಿಶೇಷ ರೈಲುಗಳು ಸಂಚಾರ ಮಾಡಲಿದೆ. ಇನ್ನು ಇಡೀ ದೇಶದಲ್ಲೇ ಮುಂದಿನ 3 ದಿನಗಳವರೆಗೆ 100ಕ್ಕೂ ಹೆಚ್ಚುವರಿ ವಿಶೇಷ ಟ್ರೈನ್ಗಳು ಪ್ರಯಾಣಿಕರ ಅನುಕೂಲಕ್ಕಾಗಿ ಭಾರತೀಯ ರೈಲ್ವೆ ಇಲಾಖೆ ವ್ಯವಸ್ಥೆ ಮಾಡ್ತಾ ಇದೆ. ಫ್ಲೈಟ್ ಕ್ಯಾನ್ಸಲ್ ಆಗಿರೋದ್ರಿಂದ ಹೆಚ್ಚಿನ ಪ್ರಯಾಣಿಕರ ದಟ್ಟಣೆಯನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ನೈಋತ್ಯ ರೈಲ್ವೆಯಿಂದ ಚೆನ್ನೈಗೆ 2 ವಿಶೇಷ ರೈಲು, ಪುಣೆಗೆ 1 ವಿಶೇಷ ರೈಲು, ಯಶವಂತಪುರದಿಂದ ಹಜರತ್ ನಿಜಾಮುದ್ದೀನ್ ಅಂದ್ರೆ ಡೆಲ್ಲಿಗೆ 1 ವಿಶೇಷ ರೈಲ್ನ ನಾವು ಓಡಿಸ್ತಾ ಇದೀವಿ. ಟ್ರೈನು ಚೆನ್ನೈಯಿಂದ ಹೊರಟು ರಾತ್ರಿ 10:15ಗೆ ಕೆಎಸ್ಆರ್ ಬೆಂಗಳೂರು ಸ್ಟೇಷನ್ ತಲುಪುತ್ತೆ. ಬೆಂಗಳೂರಿಂದ ಪುಣೆಗೆ 1 ನಾವು ಸ್ಪೆಷಲ್ ಟ್ರೈನ್ ರನ್ ಮಾಡ್ತಾ ಇದೀವಿ. ವೇಟಿಂಗ್ ಲಿಸ್ಟ್ ಜಾಸ್ತಿ ಇದ್ರೆ ಈ ಕಡೆ ಹೋಗೋಕ್ಕೆ ಡಿಮ್ಯಾಂಡ್ ಇದೆ ಅಂತ ನಾವು ತಿಳ್ಕೊಂಡು ಸ್ಪೆಷಲ್ ಟ್ರೈನ್ ಓಡಿಸೋದಾ ಅಥವಾ ಎಕ್ಸ್ಟ್ರಾ ನಾವು ಕೋಚ್ನ ಅಟ್ಯಾಚ್ ಮಾಡ್ಬೋದಾ ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ. ಏಳುಕೊಂಡಲವಾಡ ತಿರುಪತಿ ತಿಮ್ಮಪ್ಪನಿಗೆ ದೇಶ ವಿದೇಶದೆಲ್ಲೆಡೆ ಭಕ್ತರಿದ್ದು ಕರ್ನಾಟಕದಲ್ಲೂ ಲಕ್ಷಾಂತರ ಭಕ್ತರಿದ್ದಾರೆ. ಅದರಲ್ಲೂ ವೈಕುಂಠ ಏಕಾದಶಿ, ಕ್ರಿಸ್ಮಸ್ ರಜೆ ಹಾಗೂ ಹೊಸ ವರ್ಷದ ಹಿನ್ನೆಲೆ ರಾಜ್ಯದಿಂದ ತಿರುಪತಿಗೆ ತೆರಳುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿದ್ದು ತಿರುಪತಿಗೆ ಹೊರಡುವ ಕೆಎಸ್ಆರ್ಟಿಸಿ ಬಸ್ಗಳಿಗೆ ಭರ್ಜರಿ ಡಿಮ್ಯಾಂಡ್ ಬಂದಿದೆ. ಕರ್ನಾಟಕದ 4 ಸಾರಿಗೆ ಸಂಸ್ಥೆಗಳಿಂದ ತಿರುಪತಿಗೆ ಪ್ರತಿನಿತ್ಯ 280 ಬಸ್ಗಳ ಟ್ರಿಪ್ ಸಂಚಾರ ಇದೆ. ವೈಕುಂಠ ಏಕಾದಶಿ, ಕ್ರಿಸ್ಮಸ್ ರಜೆ ಹಾಗೂ ಹೊಸ ವರ್ಷದ ಹಿನ್ನೆಲೆ ತಿರುಪತಿಗೆ ತೆರಳುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿದೆ. ಈ ಮಧ್ಯೆ ಖಾಸಗಿ ಬಸ್ಗಳು ಹೆಚ್ಚಿನ ದರ ವಿಧಿಸುತ್ತಿವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಕೆಎಸ್ಆರ್ಟಿಸಿ ಸೇರಿದಂತೆ 4 ಸಾರಿಗೆ ಸಂಸ್ಥೆಗಳಿಂದ ಹೆಚ್ಚಿನ ಬಸ್ ಬಿಡುತ್ತೇವೆ ಅಂತ ಸಾರಿಗೆ ಸಚಿವರು ತಿಳಿಸಿದ್ದಾರೆ. ಇನ್ನು ತಿಮ್ಮಪ್ಪನ ದರ್ಶನ ಪಡೆಯಲು 3-4 ದಿನ ಕಾಯಬೇಕಾಗುತ್ತದೆ. ಹೀಗಾಗಿ ಕೆಎಸ್ಆರ್ಟಿಸಿ, ಕೆಎಸ್ಟಿಡಿಸಿಗೆ ಶೀಘ್ರ ದರ್ಶನದ ಟಿಕೆಟ್ ನೀಡಬೇಕು ಎಂಬ ಒತ್ತಾಯ ಬಹಳ ದಿನದಿಂದ ಕೇಳಿಬರ್ತಿದೆ. ಹೀಗಾಗಿ ಶೀಘ್ರ ದರ್ಶನದ ಟಿಕೆಟ್ ನೀಡಬೇಕೆಂಬ ಬೇಡಿಕೆಯನ್ನು ಟಿಟಿಡಿ ಆಡಳಿತ ಮಂಡಳಿ ಮುಂದೆ ಇಟ್ಟಿದ್ದೇವೆ ಅಂತ ಹೇಳಿದರು. ನಟ ದರ್ಶನ್ಗೆ 80 ಲಕ್ಷ ಹಣ ವಾಪಸ್ ಕೊಡಲು ಸಾಧ್ಯವಿಲ್ಲ ಅಂತೇಳಿ ಕೋರ್ಟ್ ಆದೇಶ ಕೊಟ್ಟ ಬೆನ್ನಲ್ಲೇ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಪರಪ್ಪನ ಅಗ್ರಹಾರದ ಜೈಲಲ್ಲಿರೋ ದರ್ಶನ್ಗೆ ಅತ್ಯಾಪ್ತನ ಹೇಳಿಕೆಯೇ ಮುಳುವಾಗಿದೆ. ಪ್ರದೋಷ್ ಮನೆಯಲ್ಲಿ ಸಿಕ್ಕ 30 ಲಕ್ಷ ಹಣಕ್ಕೆ ಸರಿಯಾದ ಲೆಕ್ಕ ಕೊಡದ ಪ್ರದೋಷ್ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಬಳಿ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಐಟಿ ಮುಂದೆ ಪ್ರದೋಷ್ ನೀಡಿದ ಹೇಳಿಕೆಯ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಮನೆಯಲ್ಲಿ ಸಿಕ್ಕ ಹಣ ನನ್ನದಲ್ಲ, ನನ್ನ ಕುಟುಂಬಕ್ಕೂ ಸೇರಿದ್ದಲ್ಲ ಅಂತ ಐಟಿ ಅಧಿಕಾರಿಗಳ ಮುಂದೆ ಹೇಳಿಕೆ ನೀಡಿರೋದು ಗೊತ್ತಾಗಿದೆ. ಇನ್ನೂ ಹಣ ಎಲ್ಲಿಂದ ಬಂತು, ಯಾರು ಕೊಟ್ಟರು ಅನ್ನೋದನ್ನ ಪ್ರದೋಷ್ ಹೇಳಿಲ್ಲ. ಸೀಸ್ ಆದ 80 ಲಕ್ಷ ಹಣವನ್ನು ಕೊಡಿಸಿ ಅಂತ ಹೇಳಿ ಕೋರ್ಟ್ನಲ್ಲಿ ಹೋರಾಟ ನಡೆಸ್ತಿರೋ ದರ್ಶನ್ಗೆ ಇದು ಸಹಜವಾಗಿಯೇ ಸಂಕಷ್ಟವನ್ನು ತಂದೊಡ್ಡಿದೆ. ಜೊತೆಗಿದ್ದವರೇ ಹೀಗೆ ಸ್ಟೇಟ್ಮೆಂಟ್ ಕೊಡ್ತಿರೋದು ದರ್ಶನ್ ಹಣ ವಾಪಸ್ ಪಡೆಯುವ ಪ್ರಯತ್ನಕ್ಕೆ ಎಳ್ಳು ನೀರು ಬಿಟ್ಟಂತಾಗಿದೆ. ದಕ್ಷಿಣ ಕಾಶಿ ಹಂಪಿಯಲ್ಲಿ ಅದ್ದೂರಿ ಫಲಪೂಜಾ ಮಹೋತ್ಸವ ನಡೆಯಿತು. ಪಂಪಾಂಬಿಕೆ ಶ್ರೀ ವಿರೂಪಾಕ್ಷನ ನಿಶ್ಚಿತಾರ್ಥವೇ ಫಲಪೂಜಾ ಮಹೋತ್ಸವ ಆಗಿದ್ದು ಫಲಪೂಜಾ ಮಹೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ದರು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಐತಿಹಾಸಿಕ ತಾಣ ಹಂಪಿಯ ಶ್ರೀ ವಿರೂಪಾಕ್ಷ ದೇಗುಲದಿಂದ ಫಲಪೂಜಾ ಮಹೋತ್ಸವದ ಮೆರವಣಿಗೆ ಸಾಗಿತ್ತು. ಆ ಬಳಿಕ ಕೋದಂಡರಾಮ ದೇಗುಲದಲ್ಲಿ ಫಲಪೂಜಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ದೇವರುಗಳು ನಿಶ್ಚಿತಾರ್ಥ ಮಾಡೋ ವಿಶಿಷ್ಟ ಕಾರ್ಯಕ್ರಮ ಇದಾಗಿದ್ದು ಇದರಲ್ಲಿ ಶ್ರೀ ವಿರೂಪಾಕ್ಷ ಪಂಪಾಂಬಿಕೆಯ ನಿಶ್ಚಿತಾರ್ಥ ನಡೆಸಲಾಗುತ್ತೆ. ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ವಿಜಯನಗರ, ಬಳ್ಳಾರಿ, ಕೊಪ್ಪಳ ಸೇರಿದಂತೆ ನೆರೆಯ ರಾಜ್ಯ ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು, ಮಹಾರಾಷ್ಟ್ರ ರಾಜ್ಯಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತರು ಫಲಪೂಜಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಪುನೀತರಾದರು. ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ವಿಜಯನಗರ ಎಸ್ಪಿ ಎಸ್ ಜಾಹ್ನವಿ, ಡಿವೈಎಸ್ಪಿ ಡಾ ಮಂಜುನಾಥ ತಳವಾರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಸ್ಫೋಟ ಪ್ರಕರಣ ಇದೀಗ ಬೆಂಗಳೂರು ಪೊಲೀಸರಿಗೆ ಎಚ್ಚರಿಕೆ ಗಂಟೆಯಾಗಿದೆ. ಹೀಗಾಗಿ ಬೆಂಗಳೂರು ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಹೊಸ ವರ್ಷ ಸಂಭ್ರಮಾಚರಣೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲು ಪೊಲೀಸರು ಭರ್ಜರಿ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಹೊಸ ವರ್ಷದ ಸಂಭ್ರಮಾಚರಣೆಯ ವೇಳೆ ಜನಸಂದಣಿ ಇರುವ ಸ್ಥಳಗಳಲ್ಲಿ ಕಾರ್ಯನಿರ್ವಹಿಸಲು ಬಾಂಬ್ ಸ್ಕ್ವಾಡ್ ಸಿಬ್ಬಂದಿಯಿಂದ ತರಬೇತಿ ನೀಡಲಾಗ್ತಾ ಇದೆ. ಜನಸಂದಣಿ ಇರುವ ಸ್ಥಳಗಳಲ್ಲಿ ಅನುಮಾನಾಸ್ಪದ ವಸ್ತು ಕಂಡು ಬಂದ್ರೆ ಅದನ್ನ ಹೇಗೆ ಕನ್ಫರ್ಮ್ ಮಾಡಿಕೊಳ್ಳಬೇಕು, ಸ್ಫೋಟದ ವಸ್ತು ಅಂತ ಒಂದು ವೇಳೆ ಕನ್ಫರ್ಮ್ ಆದ್ರೆ ಜನರು ಪ್ಯಾನಿಕ್ ಆಗದ ಹಾಗೆ ಹೇಗೆ ಜನರನ್ನ ಅಲ್ಲಿಂದ ಕಳಿಸಬೇಕು, ಬಳಿಕ ಅಲ್ಲಿಂದ ಅನುಮಾನಾಸ್ಪದ ವಸ್ತುಗಳನ್ನ ಬೇರೆ ಕಡೆಗೆ ಹೇಗೆ ಸಾಗಿಸಿ ಡಿಸ್ಪೋಸ್ ಮಾಡಬೇಕು ಎಂದೆಲ್ಲ ಸಿಬ್ಬಂದಿಗೆ ಪೂರ್ವ ತಯಾರಿಯನ್ನ ನೀಡಲಾಗ್ತಾ ಇದೆ. ಸಿಬ್ಬಂದಿ ಘಟನಾ ಸ್ಥಳದಲ್ಲಿ ಜನರನ್ನ ಡಿಸ್ಟರ್ಬ್ ಮಾಡದ ಹಾಗೆ ಅಪಾಯವನ್ನ ಹೇಗೆ ತಪ್ಪಿಸಿ ಜನರನ್ನ ಅಲ್ಲಿಂದ ಹೇಗೆ ಸುರಕ್ಷಿತವಾಗಿ ಪಾರಾಗಿಸಬೇಕು ಅಂತ ಟ್ರೈನಿಂಗ್ ನೀಡಲಾಗ್ತಾ ಇದೆ.
ಮಾದಕ ವಸ್ತುಗಳ ಬಳಕೆ ವಿರುದ್ಧ ಜಾಗೃತಿ ಮೂಡಿಸಲು ಬೆಂಗಳೂರಿನಲ್ಲಿ ಪೊಲೀಸರು ವಿಂಟೇಜ್ ಕಾರುಗಳ ರ್ಯಾಲಿ ನಡೆಸಲಾಯಿತು. ವಿಧಾನಸೌಧ ಮುಂದೆ ಏರ್ಪಡಿಸಲಾಗಿದ್ದ ವಿಂಟೇಜ್ ಕಾರುಗಳ ರ್ಯಾಲಿಗೆ ಗೃಹ ಸಚಿವ ಪರಮೇಶ್ವರ್ ಚಾಲನೆ ನೀಡಿದ್ರು. ಬಳಿಕ ವಿಂಟೇಜ್ ಕಾರಿನಲ್ಲಿ ಕುಳಿತು ರೌಂಡ್ಸ್ ಹಾಕಿದ್ರು. ಈ ವೇಳೆ ಮಾತನಾಡಿದ ಪರಮೇಶ್ವರ್, ಯುವ ಸಮೂಹ ಹೆಚ್ಚು ಮಾದಕ ವಸ್ತುಗೆ ದಾಸರಾಗ್ತಾರೆ. ಅಂತದ್ದನ್ನ ತಡೆಗಟ್ಟುವ ಕೆಲಸ ಆಗಬೇಕಾಗಿದೆ. ನಾವು ಮಾದಕ ವಸ್ತುಗಳ ಬಗ್ಗೆ ಎಚ್ಚರ ವಹಿಸ್ತಾ ಇದ್ದೇವೆ. ಕಡಿವಾಣ ಹಾಕಲು ಎಲ್ಲಾ ಪ್ರಯತ್ನ ಮಾಡಲಾಗುತ್ತೆ ಅಂತ ಹೇಳಿದ್ರು. ಇನ್ನು ರ್ಯಾಲಿಯಲ್ಲಿ 75ಕ್ಕೂ ಹೆಚ್ಚು ವಿಂಟೇಜ್ ಕಾರುಗಳು, ಬೈಕ್ಗಳು ಪಾಲ್ಗೊಂಡು ವಿಧಾನಸೌಧದಿಂದ ಕಬ್ಬನ್ ರಸ್ತೆ, ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ವಿಠಲ್ ಮಲ್ಯ ರಸ್ತೆ, ಮೈಸೂರು ರಸ್ತೆ ಮಾರ್ಗವಾಗಿ ರಾಮನಗರ ಜಿಲ್ಲೆಯ ಬಿಗ್ ಬ್ಯಾನಿಯನ್ ರೆಸಾರ್ಟ್ ವರೆಗೂ ಕೂಡ ರ್ಯಾಲಿ ನಡೆಸಲಾಯಿತು. ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದ ಹಳೆಯ ವಿಂಟೇಜ್ ಕಾರುಗಳ ವಿನ್ಯಾಸ, ಅದರ ವೈಭವ ಸಾರ್ವಜನಿಕರು ಹಾಗೂ ವಾಹನಗಳ ಪ್ರಿಯರು ಕಣ್ಮನ ಸೆಳೆದವು.